ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಕಿಂಗ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಹಣ್ಣು ದುಬಾರಿ ಬ್ರ್ಯಾಂಡ್ ಎಣ್ಣೆ ಕುಡಿದರೂ ಸಹ ಸಿಗದ ಕಿಕ್ ನೀಡುತ್ತದೆ? ಆಪ್ಷನ್ಸ್: ಎ ಪ್ಯಾಷನ್ ಹಣ್ಣು, ಬಿ ಪನ್ನೀರ್ ಹಣ್ಣು, ಸಿ ಅನಾನಸ್, ಡಿ ಕಪ್ಪು ಸೇಬು. ಸರಿಯಾದ ಉತ್ತರ ಆಪ್ಷನ್ ಸಿ ಅನಾನಸ್. ಸಿಹಿ ಮತ್ತು ಹುಳಿ ರುಚಿ ಹೊಂದಿರುವ ಈ ಹಣ್ಣು ದೇಹಕ್ಕೆ ಉತ್ತಮ. ಅಷ್ಟೇ ಅಲ್ಲ, ಇದರಿಂದ ವೈನ್ ತಯಾರಿಸಿ ಕುಡಿದರೆ ಅದು ತುಂಬಾ ಕಿಕ್ ನೀಡುತ್ತದೆ. ಬಹಳ ಸರಳ ವಿಧಾನದ ಮೂಲಕ ಮನೆಯಲ್ಲಿಯೇ ವೈನ್ ತಯಾರಿಸಬಹುದು. ವೈನ್ನಲ್ಲಿ 12% ಆಲ್ಕೋಹಾಲ್ ಇರುತ್ತದೆ. ಬಿಯರ್ನಲ್ಲಿ 4-6% ಆಲ್ಕೋಹಾಲ್ ಇರುತ್ತದೆ. ಅಲ್ಲದೆ ಈ ಅನಾನಸ್ ವೈನ್ನಲ್ಲಿ ಆಲ್ಕೋಹಾಲ್ ಅಂಶವು 9-12 ಹಾಗಾಗಿ ನೀವು ವೈನ್ ಕುಡಿಯುವುದರಿಂದ ಒಂದು ರೀತಿಯಲ್ಲಿ ಕಿಕ್ ಪಡೆಯಬಹುದು. ಎರಡನೇ ಪ್ರಶ್ನೆ, ಯಾವುದನ್ನು ನೈಸರ್ಗಿಕ ಮೂತ್ರವರ್ಧಕ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ಕಬ್ಬಿನ ಹಾಲು, ಸಿ ಮಜ್ಜಿಗೆ, ಡಿ ಮೂಲಂಗಿ ಎಲೆಯ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಮೂಲಂಗಿ ಎಲೆಯ ರಸ. ಮೂಲಂಗಿ ಎಲೆಗಳ ರಸವನ್ನು ನೈಸರ್ಗಿಕ ಮೂತ್ರವರ್ಧಕ ಎಂದು ಕರೆಯಲಾಗುತ್ತದೆ. ಇದು ಕಲ್ಲುಗಳನ್ನು ಕರಗಿಸುವ ಸಾಮರ್ಥ್ಯವನ್ನು ಸಹ ಹೊಂದಿದೆ. ನಿಮ್ಮ ದೇಹದಿಂದ ವಿಷಕಾರಿ ತ್ಯಾಜ್ಯಗಳನ್ನು ಮತ್ತು ಬೇಡದ ಅಂಶಗಳನ್ನು ಅತಿಯಾಗಿ ಮೂತ್ರ ವಿಸರ್ಜನೆ ಮಾಡಿಸುವ ಮೂಲಕ ಹೊರಹಾಕುತ್ತದೆ. ಹಾಗಾಗಿ ಮೂತ್ರಕೋಶದ ಹಲವಾರು ತೊಂದರೆಗಳಿಗೆ ಇದು ಪರಿಹಾರವಾಗಿ ಕೆಲಸ ಮಾಡುತ್ತದೆ. ಮೂರನೇ ಪ್ರಶ್ನೆ, ಯಾವುದನ್ನು ಸೂರ್ಯ ಮತ್ತು ಚಂದ್ರ ಗ್ರಹಗಳ ಸಂಕೇತವೆಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಕಪ್ಪು ಎಳ್ಳು, ಬಿ ಉದ್ದಿನ ಬೇಳೆ, ಸಿ ಹುರುಳಿಕಾಳು, ಡಿ ಗಂಧ. ಸರಿಯಾದ ಉತ್ತರ ಆಪ್ಷನ್ ಡಿ ಗಂಧ. ಗಂಧವನ್ನು ಸೂರ್ಯ ಮತ್ತು ಚಂದ್ರಗ್ರಹಗಳ ಸಂಕೇತವೆಂದು ಹೇಳಲಾಗುತ್ತದೆ. ಇದು ಮನೆಯ ಶಾಂತಿ ಮತ್ತು ಸಮೃದ್ಧಿಯನ್ನು ಕೂಡ ಹೆಚ್ಚಿಸಲು ನೆರವಾಗುತ್ತದೆ. ಶ್ರೀಗಂಧವನ್ನು ತೇಯ್ದು ದೇಹಕ್ಕೆ ಹಚ್ಚುವುದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತದೆ. ಹಾಗಾಗಿ ಭಾನುವಾರ ದಿನ ಶ್ರೀಗಂಧವನ್ನು ಖರೀದಿಸಿ ತಂದು ಪೂಜೆಯಲ್ಲಿ ಬಳಸಿ ಅದನ್ನು ಬಳಿಕ ದೇಹಕ್ಕೆ ಹಚ್ಚಿಕೊಳ್ಳುವುದರಿಂದ ಮನೆ ಮತ್ತು ವ್ಯವಹಾರದಲ್ಲಿ ಧನಾಗಮನ ಹೆಚ್ಚಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಜಲಸಂಚಯನ ಮತ್ತು ಯಕೃತ್ತಿನ ಆರೋಗ್ಯದಲ್ಲಿ ಯಾವುದು ಪ್ರಮುಖ ಪಾತ್ರ ವಹಿಸುತ್ತದೆ? ಆಪ್ಷನ್ಸ್: ಎ ನೀರು, ಬಿ ರಕ್ತ, ಸಿ ಆಮ್ಲಜನಕ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ನೀರು. ಯಕೃತ್ತಿನ ಕಾರ್ಯಕ್ಕೆ ಉತ್ತಮ ಜಲಸಂಚಯನವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಯಕೃತ್ತು ಸೇರಿದಂತೆ ದೇಹದಿಂದ ವಿಷವನ್ನು ಹೊರಹಾಕುವಲ್ಲಿ ನೀರು ಪ್ರಮುಖ ಪಾತ್ರ ವಹಿಸುತ್ತದೆ. ಸಾಕಷ್ಟು ಜಲಸಂಚಯನವು ಯಕೃತ್ತನ್ನು ತ್ಯಾಜ್ಯ ಉತ್ಪನ್ನಗಳನ್ನು ಸಂಸ್ಕರಿಸುವಲ್ಲಿ ಮತ್ತು ತೆಗೆದುಹಾಕುವಲ್ಲಿ ಬೆಂಬಲಿಸುತ್ತದೆ. ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆ ಇರುವ ವ್ಯಕ್ತಿಗಳು ತಮ್ಮ ದೈನಂದಿನ ದಿನಚರಿಯ ಭಾಗವಾಗಿ ನೀರಿನ ಸೇವನೆಗೆ ಆದ್ಯತೆ ನೀಡಬೇಕು. ದಿನಕ್ಕೆ ಕನಿಷ್ಠ 8 ಲೋಟ ನೀರು ಕುಡಿಯುವ ಗುರಿಯನ್ನು ಹೊಂದಿರಬೇಕು. ಐದನೇ ಪ್ರಶ್ನೆ, ವಿಜಯನಗರದ ಸಾಮ್ರಾಜ್ಯದ ಇತಿಹಾಸವನ್ನು ಜಗತ್ತಿಗೆ ಪರಿಚಯಿಸಿದವರು ಯಾರು? ಆಪ್ಷನ್ಸ್: ಎ ರಾಬರ್ಟ್ ಸೀವೆಲ್, ಬಿ ಲಿನ್ ಅಬ್ರಾಮ್, ಸಿ ಮಾರ್ಟಿನ್ ಎಲೆನ್, ಡಿ ಎಲಿಸನ್ ಬ್ರೌನ್. ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟ್ ಸೀವೆಲ್. ಜಗತ್ತಿಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಆಧುನಿಕ ಇತಿಹಾಸದ ಸಂದರ್ಭದಲ್ಲಿ ಮೊದಲಿಗೆ ತಿಳಿಸಿದ ವ್ಯಕ್ತಿ ಎಂದರೆ ರಾಬರ್ಟ್ ಸೀವೆಲ್. ಇವರು ಬ್ರಿಟಿಷ್ ಇತಿಹಾಸಕಾರ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಸಿವಿಲ್ ಸರ್ವೆಂಟ್ ಆಗಿ ಕಾರ್ಯನಿರ್ವಹಿಸಿದವರು. ಅವರ ಪ್ರಸಿದ್ಧ ಗ್ರಂಥ ಎ ಫರ್ಗಾಟನ್ ಎಂಪೈರ್, ವಿಜಯನಗರ್ ಎ ಕಾಂಟ್ರಿಬ್ಯೂಷನ್ ಟು ದ ಹಿಸ್ಟರಿ ಆಫ್ ಇಂಡಿಯಾ ಮೂಲಕ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನು ವಿಶ್ವದ ಗಮನಕ್ಕೆ ತಂದರು. ಈ ಕೃತಿಯಲ್ಲಿ ಸೀವೆಲ್ ಯುರೋಪಿಯನ್ ಪ್ರವಾಸಿಗರ ವಿವರಣೆಗಳು, ಶಾಸನಗಳು ಮತ್ತು ಸ್ಥಳೀಯ ದಾಖಲೆಗಳನ್ನು ಸಂಗ್ರಹಿಸಿ ಒಂದು ಸಮಗ್ರ ಇತಿಹಾಸವನ್ನು ರಚಿಸಿದರು. ಇದರಿಂದಾಗಿ ಈ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಎಂದು ಕರೆದು ಅದರ ಭವ್ಯತೆಯನ್ನು ಪಾಶ್ಚಿಮಾತ್ಯ ಜಗತ್ತಿಗೆ ಪರಿಚಯಿಸಿದರು. ಆರನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಲ್ಲದ ಚಹಾವನ್ನು ಕುಡಿಯುವುದು ಉತ್ತಮ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ರಕ್ತಹೀನತೆ, ಸಿ ಅಜೀರ್ಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಬೆಲ್ಲದ ಚಹಾದಲ್ಲಿ ಫೈಬರ್ ಅಧಿಕವಾಗಿದೆ. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಈ ಚಹಾವು ಜೀರ್ಣಕಾರಿ ಕಿಣ್ವಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ.
ಇದು ಮಲಬದ್ಧತೆ, ಅಜೀರ್ಣ, ಕಿಬ್ಬೊಟ್ಟೆಯ ಉಬ್ಬುವಿಕೆಯಂತಹ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಬೆಲ್ಲವು ಹೆಚ್ಚಿನ ಪ್ರಮಾಣದ ಕಬ್ಬಿಣವನ್ನು ಹೊಂದಿರುತ್ತದೆ. ಇದು ರಕ್ತಹೀನತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ. ರಕ್ತಹೀನತೆಯಿಂದಾಗಿ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಕೊರತೆ ಉಂಟಾಗುತ್ತದೆ. ದೇಹದಲ್ಲಿ ಸಾಕಷ್ಟು ಕೆಂಪು ರಕ್ತ ಕಣಗಳು ಇಲ್ಲದಿದ್ದರೆ ದೇಹವು ಅಗತ್ಯ ಆಮ್ಲಜನಕವನ್ನು ಪಡೆಯುವುದು ಸಾಧ್ಯವಾಗುವುದಿಲ್ಲ. ಇದು ಆಯಾಸ, ದೌರ್ಬಲ್ಯ, ಉಸಿರಾಟದ ತೊಂದರೆ ಮತ್ತು ಇತರ ರೋಗಲಕ್ಷಣಗಳನ್ನು ಉಂಟುಮಾಡಬಹುದು. ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಬೆಲ್ಲದ ಚಹಾ ಅವರ ಪರಿಹಾರವಾಗಿ ಕೆಲಸ ಮಾಡುತ್ತದೆ. 7ನೇ ಪ್ರಶ್ನೆ, ಅತಿಯಾದ ಮದ್ಯಪಾನ ಸೇವಿಸಿ ಹಾಳಾಗಿರುವ ಲಿವರ್ಗೆ ಮರುಜೀವ ನೀಡುವ ಹಣ್ಣು ಯಾವುದು? ಆಪ್ಷನ್ಸ್: ಎ ಅಂಜೂರ, ಬಿ ಹಲಸು, ಸಿ ಕಪ್ಪು ದ್ರಾಕ್ಷಿ, ಡಿ ಸಪೋಟ. ಸರಿಯಾದ ಉತ್ತರ ಆಪ್ಷನ್ ಎ ಅಂಜೂರ. ಅಂಜೂರದ ಹಣ್ಣು ಯಕೃತ್ತಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಸಹಾಯಕವಾಗಿದೆ. ಯಕೃತ್ತಿನಲ್ಲಿರುವ ರಾಸಾಯನಿಕಗಳು ಮತ್ತು ಕಲ್ಮಶಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತದೆ. ಮದ್ಯಪಾನ ಮಾಡುವವರು ದಿನಕ್ಕೆ 6 ರಿಂದ 10 ಅಂಜೂರದ ಹಣ್ಣುಗಳನ್ನು ತಿನ್ನಬೇಕು. ಅಂಜೂರವು ಹಾನಿಗೊಳಗಾದ ಯಕೃತ್ತಿನ ಕೋಶಗಳನ್ನು ಸಾಮಾನ್ಯ ಸ್ಥಿತಿಗೆ ತರಲು ಸಹಾಯ ಮಾಡುತ್ತದೆ. ಅಂಜೂರವು ಬೀಟಾ ಡೈಗ್ಲೈಕೋಸಿಲ್ ಎಂಬ ರಾಸಾಯನಿಕ ಸಂಯುಕ್ತವನ್ನು ಹೊಂದಿರುತ್ತದೆ. ಇದು ಯಕೃತ್ತನ್ನು ಸ್ವಚ್ಛವಾಗಿಡುತ್ತದೆ. ಅಂಜೂರದ ಹಣ್ಣುಗಳನ್ನು ತಿನ್ನುವುದರಿಂದ ಅವುಗಳಿಗೆ ಅಗತ್ಯವಿರುವ ಪೋಷಕಾಂಶಗಳು ದೊರೆಯುತ್ತವೆ. ಅಂಜೂರ ಲಭ್ಯವಿಲ್ಲದಿದ್ದರೆ ಒಣಗಿದ ಅಂಜೂರವನ್ನು ಬಳಸುವುದು ಉತ್ತಮ. 8ನೇ ಪ್ರಶ್ನೆ, ಮಧುಮೇಹಿಗಳು ಮಜ್ಜಿಗೆ ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಅತಿಯಾದ ಮೂತ್ರ, ಬಿ ಸಕ್ಕರೆ ಹೆಚ್ಚಳ, ಸಿ ಹೃದಯ ರಕ್ಷಣೆ, ಡಿ ಜೀರ್ಣಶಕ್ತಿ ಹೆಚ್ಚಳ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಮಜ್ಜಿಗೆ ಪೋಷಕಾಂಶಗಳು, ಖನಿಜಗಳು, ಜೀವಸತ್ವಗಳು ಮತ್ತು ಪ್ರೋಟೀನ್ಗಳಿಂದ ತುಂಬಿರುವ ಸೂಪರ್ ಫುಡ್ ಆಗಿದೆ. ಇದು ಹಾಲು ಅಥವಾ ಹಾಲಿನ ಬದಲಿಗಳಿಂದ ಮಾಡಲ್ಪಟ್ಟ ಹುದುಗಿಸಿದ ಪಾನೀಯವಾಗಿದ್ದು, ಸೂಕ್ಷ್ಮ ಜೀವಿಗಳಿಂದ ಉತ್ಪತ್ತಿಯಾಗುವ ಲ್ಯಾಕ್ಟಿಕ್ ಆಮ್ಲವನ್ನು ಹೊಂದಿರುತ್ತದೆ. ನಿಮಗೆ ಮಧುಮೇಹವಿದ್ದರೆ ಮತ್ತು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವಿರುವ ಹೈಡ್ರೇಟಿಂಗ್ ಕೊಲೆಸ್ಟ್ರಾಲ್ ಮುಕ್ತ ಪಾನೀಯವನ್ನು ಹುಡುಕುತ್ತಿದ್ದರೆ ಮಜ್ಜಿಗೆಗಿಂತ ಹೆಚ್ಚಿನದ್ದು ಮತ್ತೊಂದಿಲ್ಲ. ಮಧುಮೇಹ ಇರುವವರು ಹೃದಯ ಸಮಸ್ಯೆಗಳಿಂದ ಬಳಲುವ ಸಾಧ್ಯತೆ ಹೆಚ್ಚು. ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳಲು ಅವರು ತಮ್ಮ ಆಹಾರದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಮತ್ತು ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ಗಳು ಅಧಿಕವಾಗಿರುವ ಆಹಾರವನ್ನು ತಪ್ಪಿಸಬೇಕು. ಈ ವಸ್ತುಗಳು ಹೃದಯ ನಾಳಗಳನ್ನು ಮುಚ್ಚಿ ಹಾಕಬಹುದು. ಇದು ದೀರ್ಘಾವಧಿಯಲ್ಲಿ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು. ಇದನ್ನು ಎದುರಿಸಲು ಮಧುಮೇಹ ಇರುವವರಿಗೆ ಮಜ್ಜಿಗೆಯಂತಹ ಪೊಟ್ಯಾಷಿಯಂ ಭರಿತ ಆಹಾರವನ್ನು ಆರಿಸಿಕೊಳ್ಳಬೇಕು. 9ನೇ ಪ್ರಶ್ನೆ, ಮುತ್ತುಗಳ ಉತ್ಪಾದನೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ 1ನೇ ಸ್ಥಾನ, ಬಿ 2ನೇ ಸ್ಥಾನ, ಸಿ 3ನೇ ಸ್ಥಾನ, ಡಿ 4ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 3ನೇ ಸ್ಥಾನ. ಮುತ್ತುಗಳನ್ನು ನವರತ್ನಗಳ ಮಹಾರಾಣಿ ಎಂದೇ ಕರೆಯುತ್ತಾರೆ. ಸ್ವಾತಿ ಮಳೆಹನಿಯೊಂದು ಚಿಪ್ಪಿನೊಳಗೆ ಸೇರಿ ಮುತ್ತಾಗಿ ಆಚೆ ಬರುತ್ತವೆ ಎಂಬ ನಂಬಿಕೆ ಬಹಳ ಶತಮಾನಗಳಿಂದಲೂ ಇದೆ. ಅದರಲ್ಲೂ ವಿಶ್ವದಲ್ಲಿ ಅತಿ ಹೆಚ್ಚು ಮುತ್ತುಗಳನ್ನು ಉತ್ಪಾದಿಸುವ ಟಾಪ್ 10 ದೇಶಗಳಲ್ಲಿ ನಮ್ಮ ಭಾರತವು 3ನೇ ಸ್ಥಾನದಲ್ಲಿದೆ. ಜಾಗತಿಕವಾಗಿ ಅತಿ ಹೆಚ್ಚು ಮುತ್ತುಗಳ ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನದಲ್ಲಿದ್ದು, ಉಪ್ಪು ನೀರಿನಲ್ಲಿ ಮತ್ತು ತಾಜಾ ನೀರಿನಲ್ಲಿಯೂ ಕೂಡ ಭಾರತ ಅತಿ ಹೆಚ್ಚು ಮುತ್ತುಗಳ ಉತ್ಪಾದನೆ ಮಾಡುತ್ತದೆ. ಹೈದರಾಬಾದ್ ಸಿಟಿಯನ್ನು ಇದೇ ಕಾರಣಕ್ಕಾಗಿಯೇ ಮುತ್ತಿನ ನಗರಿ ಎಂದು ಕರೆಯಲಾಗುತ್ತದೆ. 10ನೇ ಪ್ರಶ್ನೆ, ಭಾರತದಲ್ಲಿ ರಾಷ್ಟ್ರೀಯ ಕಡಲ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ಏಪ್ರಿಲ್ 12, ಬಿ ಮೇ 1, ಸಿ ಏಪ್ರಿಲ್ 5, ಡಿ ಮೇ 31. ಸರಿಯಾದ ಉತ್ತರ ಆಪ್ಷನ್ ಸಿ ಏಪ್ರಿಲ್ 5. ಭಾರತದಲ್ಲಿ ಏಪ್ರಿಲ್ 5ರಂದು ರಾಷ್ಟ್ರೀಯ ಕಡಲ ದಿನವನ್ನು ಆಚರಿಸಲಾಗುತ್ತದೆ. ಮೊದಲ ಅತಿ ದೊಡ್ಡ ಹಡಗು ಕಂಪನಿಯಾದ ಸಿಂಧಿಯಾ ಸ್ಟೀಮ್ ನ್ಯಾವಿಗೇಷನ್ ಲಿಮಿಟೆಡ್ನ ಮೊದಲ ಹಡಗು ಮುಂಬೈನಿಂದ ಲಂಡನ್ಗೆ ಪ್ರಯಾಣಿಸಿದ ದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. 1964ರಂದು ಮೊದಲ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು. ಅಂದಿನಿಂದ ಪ್ರತಿ ವರ್ಷ ರಾಷ್ಟ್ರವ್ಯಾಪಿಯಾಗಿ ಏಪ್ರಿಲ್ 5ರಂದು ಈ ದಿನವನ್ನು ಆಚರಿಸುತ್ತಾ ಬರಲಾಗುತ್ತಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.